ನಮಸ್ಕಾರ ಕರ್ನಾಟಕ. ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ತರದ ರೀತಿಯ ಬಹಳಷ್ಟು ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಕುಂಭರಾಶಿಯ ಯುಗಾದಿ ಮಾಸದ ಅಂಜನಾ ಶಾಸ್ತ್ರ ಹೇಗಿದೆ ಎಂದು ನೋಡೋಣ. ಕುಂಭರಾಶಿ ಪರಾಭವ ನಾಮ ಸಂವತ್ಸರದ ಸಮಗ್ರ ವರ್ಷ ಭವಿಷ್ಯ. ಕುಂಭರಾಶಿಯು ರಾಶಿಚಕ್ರದ 11ನೇ ರಾಶಿಯಾಗಿದ್ದು ಇದರ ಅಧಿಪತಿ ಶನಿದೇವ. ಈ ರಾಶಿಯಲ್ಲಿ ಬರುವ ನಕ್ಷತ್ರಗಳೆಂದರೆ ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3ನೇ ಪಾದ. ಈ ಸಂವತ್ಸರದಲ್ಲಿ ಕುಂಭರಾಶಿಯವರಿಗೆ ಗ್ರಹಗತಿಗಳ ಸಂಚಾರವು ಜೀವನದ ವಿವಿಧ ಮಜಲುಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ. 7 ಶನಿಯ ಅಂತಿಮ ಹಂತದ ಪ್ರಭಾವದ ನಡುವೆಯೂ ಗುರುವಿನ ಶುಭದೃಷ್ಟಿ ನಿಮ್ಮನ್ನು ರಕ್ಷಿಸಲಿದೆ. 1. ಆರ್ಥಿಕ ಸ್ಥಿತಿಗತಿ ಮತ್ತು ಧನಲಾಭ. ಆರ್ಥಿಕವಾಗಿ ಈ ವರ್ಷವು ನಿಮಗೆ ಒಂದು ಪಾಠವನ್ನು ಕಲಿಸುವ ವರ್ಷವಾಗಿದೆ. ವರ್ಷದ ಆರಂಭದಲ್ಲಿ ಧನಸ್ಥಾನದಲ್ಲಿ ಶನಿಯ ಸಂಚಾರವಿರುವುದರಿಂದ ಅನಗತ್ಯ ಖರ್ಚುಗಳು ನಿಮ್ಮ ಕೈ ಮೀರಿ ಹೋಗಬಹುದು. ಆದರೆ ದ್ವಿತೀಯಾರ್ಧದಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ. ಆದಾಯದ ಮೂಲ, ಹಳೆಯ ಬಾಕಿ ಉಳಿದಿರುವ ಹಣವು ಕೈ ಸೇರಲಿದೆ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾದ ಲಾಭಗಳು ಈ ವರ್ಷ ದೊರೆಯುವ ಸಾಧ್ಯತೆ ದಟ್ಟವಾಗಿದೆ. ಹೂಡಿಕೆ, ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ತರಾತುರಿಯಲ್ಲಿ ಯಾವುದೇ ದಾಖಲೆಗಳಿಗೆ ಸಹಿ ಮಾಡಬೇಡಿ. ಸಲಹೆ: ದುಂದುವೆಚ್ಚವನ್ನು ಕಡಿಮೆ ಮಾಡಿ ಉಳಿತಾಯದ ಕಡೆಗೆ ಗಮನ ಹರಿಸಿ. ಅನಿರೀಕ್ಷಿತ ಧನಲಾಭದ ಯೋಗವಿದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವುದು ನಿಮ್ಮ ಜವಾಬ್ದಾರಿ. 2. ಉದ್ಯೋಗ ಮತ್ತು ವೃತ್ತಿಜೀವನ. ವೃತ್ತಿರಂಗದಲ್ಲಿ ಕುಂಭರಾಶಿಯವರು ಈ ವರ್ಷ ಹೊಸ ಎತ್ತರಕ್ಕೆ ಏರಲಿದ್ದಾರೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡವಿದ್ದರೂ ಅದಕ್ಕೆ ತಕ್ಕ ಪ್ರತಿಫಲವೂ ದೊರೆಯಲಿದೆ. ಸೇವಾ ವಲಯ, ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅಥವಾ ಪದೋನ್ನತಿಯ ಯೋಗವಿದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಖಾಸಗಿ ವಲಯ, ಸಾಫ್ಟ್ವೇರ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಿದೇಶಿ ಕಂಪನಿಗಳಿಂದ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿರುದ್ಯೋಗಿಗಳಿಗೆ, ಬಹಳ ದಿನಗಳಿಂದ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಈ ಯುಗಾದಿಯ ನಂತರ ಶುಭವಾರ್ತೆ ಕೇಳಿಬರಲಿದೆ. ನಿಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಇದು ಸಕಾಲ. 3. ವ್ಯಾಪಾರ ಮತ್ತು ಉದ್ದಿಮೆ. ವ್ಯಾಪಾರಸ್ಥರಿಗೆ ಪರಾಭವ ನಾಮ ಸಂವತ್ಸರವು ಮಿಶ್ರ ಫಲಗಳನ್ನು ನೀಡಲಿದೆ. ಪಾಲುದಾರಿಕೆ, ಹೊಸ ಪಾಲುದಾರರೊಂದಿಗೆ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ನಂಬಿಕಸ್ಥರೇ ದ್ರೋಹ ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲಾ ವ್ಯವಹಾರಗಳು ಲಿಖಿತ ರೂಪದಲ್ಲಿರಲಿ. ಲಾಭದ ಕ್ಷೇತ್ರ ಬಟ್ಟೆ ವ್ಯಾಪಾರ, ಆಹಾರೋದ್ಯಮ ಮತ್ತು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ವರ್ಷ ಅಧಿಕ ಲಾಭ ದೊರೆಯಲಿದೆ. ವಿಸ್ತರಣೆ: ನಿಮ್ಮ ವ್ಯಾಪಾರವನ್ನು ಬೇರೆ ಜಿಲ್ಲೆ ಅಥವಾ ರಾಜ್ಯಗಳಿಗೆ ವಿಸ್ತರಿಸಲು ಯೋಜನೆಗಳನ್ನು ರೂಪಿಸುವಿರಿ. ಈ ಯೋಜನೆಗಳು ವರ್ಷದ ಅಂತ್ಯದ ವೇಳೆಗೆ ಫಲಪ್ರದವಾಗಲಿವೆ. 4. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣವಿರುತ್ತದೆ. ಆದರೂ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಬಂದು ಹೋಗುತ್ತವೆ. ಸಂಗಾತಿಯೊಂದಿಗೆ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಪರಸ್ಪರ ಗೌರವ ನೀಡುವ ಮೂಲಕ ಸಂಸಾರದಲ್ಲಿ ಶಾಂತಿ ಕಾಪಾಡಿಕೊಳ್ಳುವಿರಿ. ಹಿರಿಯರ ಆರೋಗ್ಯ, ಮನೆಯಲ್ಲಿನ ಹಿರಿಯರ, ವಿಶೇಷವಾಗಿ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿ. ಶುಭ ಕಾರ್ಯ: ಮನೆಯಲ್ಲಿ ಮದುವೆ, ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು ನೆರವೇರುವ ಯೋಗವಿದೆ. ಬಂಧು ಮಿತ್ರರ ಆಗಮನದಿಂದ ಮನೆ ಕಳೆಗಟ್ಟಲಿದೆ. 5. ಪ್ರೇಮ ಜೀವನ ಮತ್ತು ವಿವಾಹ. ಅವಿವಾಹಿತರಿಗೆ, ಮದುವೆ ವಯಸ್ಸಿನ ಯುವಕ ಯುವತಿಯರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ದೊರೆಯುವರು. ಪ್ರೇಮಿಗಳಿಗೆ ಪ್ರೇಮ ಸಂಬಂಧಗಳಲ್ಲಿ 3ನೇ ವ್ಯಕ್ತಿಯ ಪ್ರವೇಶದಿಂದ ಗೊಂದಲ ಉಂಟಾಗಬಹುದು. ಪರಸ್ಪರ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರೇಮ ವಿವಾಹಕ್ಕೆ ಮನೆಯವರ ಸಮ್ಮತಿ ದೊರೆಯಲಿದೆ. 6. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಈ ವರ್ಷವು ಅತ್ಯಂತ ಪ್ರಮುಖವಾದುದು. ಶ್ರಮಕ್ಕೆ ತಕ್ಕ ಫಲವನ್ನು ಗ್ರಹಗಳು ನೀಡಲಿವೆ. ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ವರ್ಷ ಯಶಸ್ಸು ಖಂಡಿತ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಪ್ರಾಣಾಯಾಮ ಮಾಡಿ. ಉನ್ನತ ಶಿಕ್ಷಣ, ವಿದೇಶದಲ್ಲಿ ಓದಬೇಕೆಂಬ ಹಂಬಲ ಉಳ್ಳವರಿಗೆ ವೀಸಾ ಮತ್ತು ಇತರ ದಾಖಲೆಗಳ ಪ್ರಕ್ರಿಯೆ ಸುಗಮವಾಗಿ ಸಾಗಲಿದೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ರಾಜ್ಯಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವ ಸಾಧ್ಯತೆಯಿದೆ. 7. ಆರೋಗ್ಯ ಮತ್ತು ದೈಹಿಕ ಸ್ಥಿತಿ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಈ ವರ್ಷ ಆರೋಗ್ಯದ ಕಡೆಗೆ ಹೆಚ್ಚಿನ ಆದ್ಯತೆ ನೀಡಿ. ಸಮಸ್ಯೆಗಳು, ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಕಿರಿಕಿರಿ ಮತ್ತು ನಿದ್ರಾಹೀನತೆ ಉಂಟಾಗಬಹುದು. ಶನಿಯ ಪ್ರಭಾವದಿಂದ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಪರಿಹಾರ: ಶುದ್ಧವಾದ ಸಾತ್ವಿಕ ಆಹಾರ ಸೇವಿಸಿ. ಹೊರಗಿನ ಜಂಕ್ ಆಹಾರಗಳನ್ನು ತ್ಯಜಿಸಿ. ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡುವುದು ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸುವುದು ಉತ್ತಮ. 8.
ವಿಶೇಷ ಗ್ರಹಗಳ ಸಂಚಾರದ ಪ್ರಭಾವ. ಗುರುಬಲ. ಗುರುವು ನಿಮ್ಮ ರಾಶಿಯ ಮೇಲೆ ಶುಭದೃಷ್ಟಿ ಬೀರುವುದರಿಂದ ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲೂ ನೀವು ಪಾರಾಗುವಿರಿ. ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಿಸಲಿದೆ. ರಾಹು ಕೇತು ಸಂಚಾರ. ರಾಹು ಮತ್ತು ಕೇತುಗಳ ಸಂಚಾರವು ಅನಿರೀಕ್ಷಿತ ಪ್ರಯಾಣಗಳನ್ನು ತಂದೊಡ್ಡಬಹುದು. ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. 9. ಕುಂಭರಾಶಿಯವರಿಗೆ ವಿಶೇಷ ಪರಿಹಾರಗಳು. ಈ ವರ್ಷದ ಅಶುಭ ಫಲಗಳನ್ನು ತಗ್ಗಿಸಲು ಈ ಕೆಳಗಿನ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. 1. ಶನಿ ಶಾಂತಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. 2. ದಾನ. ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಅನ್ನದಾನ ಮತ್ತು ವಸ್ತ್ರದಾನ ಮಾಡಿ. 3. ಮಂತ್ರ ಪಠಣೆ. ಪ್ರತಿದಿನ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. 4. ಪೂಜೆ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಮತ್ತು ಹನುಮಾನ್ ಚಾಲಿಸಾವನ್ನು ಓದಿ. ತೀರ್ಮಾನ. ಕುಂಭರಾಶಿಯವರಿಗೆ 2026ರ ಯುಗಾದಿಯು ಹೊಸ ಭರವಸೆಯ ಸಂಕೇತವಾಗಿದೆ. 7 ಶನಿಯ ಪ್ರಭಾವವಿದ್ದರೂ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನೀವು ಗುರಿಯನ್ನು ತಲುಪುವಿರಿ. ಆರ್ಥಿಕವಾಗಿ ಹಂತ ಹಂತವಾಗಿ ಪ್ರಗತಿ ಕಾಣುವಿರಿ. ನಿಮ್ಮ ಸಜ್ಜನಿಕೆ ಮತ್ತು ಕಠಿಣ ಪರಿಶ್ರಮವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ನಿಮಗೆ ಉಚಿತ ಜಾತಕ ಬೇಕಾದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿರುವ ನಮ್ಮ ಇಮೇಲ್ ಐಡಿಗೆ ನಿಮ್ಮ ವಿವರಗಳನ್ನು ಕಳುಹಿಸಿ. ಧನ್ಯವಾದಗಳು.